ವಿಜ್ಞಾನದ ಭೌತ ವಿಜ್ಞಾನ ಮೊದಲನೇ ಭಾಗ ಏನಿಂದ ಕೇಳಿರುವಂತ 2 ಅಂಕದ ವಾಕ್ಯ ಪ್ರಶ್ನೆ ಇವೆ ಇಲ್ಲಿ. ಮೊದಲನೇ ಪ್ರಶ್ನೆ, ಗೋಳೀಯ ದರ್ಪಣ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ. ಆಪ್ಷನ್ ಬಿ. ಎರಡನೇ ಪ್ರಶ್ನೆ, ಓಮ್ನ ನಿಯಮವನ್ನು ಇವುಗಳ ನಡುವಿನ ಸಂಬಂಧವನ್ನು ಕೊಡುತ್ತದೆ. ಸಿ. ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ. ಕೆಳಗಿನ ವಿದ್ಯುತ್ ಮಂಡಲಗಳನ್ನು ಉಪಯೋಗಿಸಿ ರಿಯೋಸ್ಟಾಟ್ ಮತ್ತು ಅದರ ಚಿಹ್ನೆಯ ಚಿತ್ರವನ್ನು ಗುರುತಿಸಿ ಅಂದಾರ. ಅದರ ಚಿಹ್ನೆ ಗುರುತನ್ನು ಗುರುತಿಸಬೇಕು. ನಾಲ್ಕನೇ ಪ್ರಶ್ನೆ, ಕಾಂತೀಯ ಬಲರೇಖೆಗಳ 2 ಗುಣಗಳನ್ನು ಬರೀರಿ ಅಂದಾರ. ನೀವು ಯಾವ್ದಾರ 2 ಗುಣಗಳನ್ನು ಬರಿಬೇಕು. ಆಪ್ಷನ್ 5ನೇ ಪ್ರಶ್ನೆ, ದೂರದೃಷ್ಟಿ ಅಂದ್ರೇನು, ಅದನ್ನು ದೋಷ ಉಂಟಾಗಲು 2 ಕಾರಣಗಳನ್ನು ತಿಳಿಸಿ ಅಂದಾರ. ಅದರ ಕಾರಣಗಳನ್ನು ತಿಳಿಸ್ಬೇಕು. 6ನೇ ಪ್ರಶ್ನೆ, ಚಿತ್ರದಲ್ಲಿ ಕೊಟ್ಟಿರುವ ಕಾಂತಕ್ಷೇತ್ರವನ್ನು ತಿಳಿಸ್ಬೇಕು ನೀವು, ಅದಾದ ಯಾವ ಕಾಂತಕ್ಷೇತ್ರ ಇದೆ. 7ನೇ ಪ್ರಶ್ನೆ, ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣವನ್ನು ಸಮಾಂತರವಾಗಿ ಸಂಪರ್ಕಿಸುವ ಉತ್ತಮ ಈ ಕ್ರಮಕ್ಕೆ 2 ಕಾರಣವನ್ನು ಕೊಡಿ ಅಂದಾರ. ಕಾರಣ ಕೊಡಬೇಕು. 8ನೇ ಪ್ರಶ್ನೆ, ಒಂದು ವಸ್ತುವಿನ ಪೀನ ಮಸೂರದಿಂದ ಉಂಟಾಗುವ ರೇಖಾಚಿತ್ರವನ್ನು ಬಿಡಿಸ್ಬೇಕು ನೀವು. ರೇಖಾಚಿತ್ರದೊಳಗ 2F2 ವಸ್ತುನಿಷ್ಠ ಮಿಥ್ಯ ತಲೆಕೆಳಗಾದನ್ನು ಗುರುತಿಸ್ಬೇಕು. 9ನೇ ಪ್ರಶ್ನೆ, ಬೆಳಕಿನ ವರ್ಣ ವಿಭಜನೆ ಎಂದರೇನು, ಅದು ಕಾಮನಬಿಲ್ಲು ಉಂಟಾಗಲು ಕಾರಣವನ್ನು ತಿಳಿಸ್ಬೇಕು. ಟಿಂಡಾಲ್ ಪರಿಣಾಮ ಎಂದರೇನು, ಶುಭ್ರ ಆಕಾಶದಲ್ಲಿ ಆಕಾಶ ನೀಲಿಯಾಗಿರುತ್ತದೆ ಏಕೆ ಅಂತ ಕೇಳಿದರೆ ಅದರ ಬಗ್ಗೆ ವರ್ಣನೆ ಮಾಡಬೇಕು. 10ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಏಕೆ ಅಂತ ಕೇಳಿದರೆ ಪ್ರಯೋಗ ಬಿಡಿಸಬೇಕು. 11ನೇ ಪ್ರಶ್ನೆ, ಈ ಬೆಳಕಿನ ವಕ್ರೀಭವನದ ನಿಯಮವನ್ನು ನಿರೂಪಿಸಿ ಅಂತ ಕೇಳಿದಾರೆ. ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ ಅಂತ ಕೇಳಿದಾರೆ. ದರ್ಪಣದ ವರ್ಧನೆ ಮತ್ತು ಒಂದು ಆದರೆ ಅದರ ಅರ್ಥವೇನು ಅಂತ ಕೇಳಿದಾರೆ. ಆ ದರ್ಪಣದ ವಿಧಗಳನ್ನು ತಿಳಿಸಬೇಕು. 6ನೇ ವಿಭಾಗದೊಳಗ 3 ಅಂಕದ ಒಂದು ಪ್ರಶ್ನೆ ಇದೆ. ಅವ್ರ ರಾಸಾಯನಿಕ ಶಾಸ್ತ್ರದ ಪ್ರಶ್ನೆಗಳಾಗಿವೆ. 13ನೇ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆಯಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಉಂಟಾಗಲು ಕಾರಣ ತಿಳಿಸಿದ್ದಾರೆ. 14ನೇ ಪ್ರಶ್ನೆ, ಅಲ್ಕಿನ್ 5ನೆಯ ಸದಸ್ಯರ ಅಣುವಿನಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ 6 ಮತ್ತು 12 ಬರಲು ಕಾರಣವನ್ನು ಕೇಳಿದಾರ. 15ನೇ ಪ್ರಶ್ನೆ ಉತ್ತರ ಬಿ, ಕೆಟನೀಕರಣ. 16ನೇ ಪ್ರಶ್ನೆಯಲ್ಲಿ ಕಮಟುವಿಕೆಯನ್ನು ಹೇಗೆ ತಡೆಗಟ್ಟಬಹುದು ಕೇಳಿದ್ದಾರೆ. 17ನೇ ಪ್ರಶ್ನೆ, ಆಮ್ಲ ಶಾಮಕದ pH ಮೌಲ್ಯವು 7ಕ್ಕಿಂತ ಹೆಚ್ಚು, ಕಾರಣ ಕೊಡಿ. 15ನೇ ಪ್ರಶ್ನೆ, ಎಥನಾಲ್ ಎಥ್ನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದನ್ನು ಉತ್ಕರ್ಷಣ ಕ್ರಿಯೆ ಅನ್ನುತ್ತಾರೆ ಏಕೆ ಅಂತ ಕೇಳಿದಾರೆ. ಅದರ ಬಗ್ಗೆ ಬರೀಬೇಕು. 8ನೇ ವಿಭಾಗದ 19ನೇ ಪ್ರಶ್ನೆ, ರಚನಾ ಸಾಮಗ್ರಿ ಎಂದರೇನು, ಬ್ಯೂಟೇನ್ ರಚನಾ ಸಾಮಗ್ರಿಯನ್ನು ಬರೀಬೇಕು ನೀವು. ಕ್ರಿಯಾಗುಂಪು ಎಂದರೇನು, ಪ್ರೊಪೆನಾಲ್ ಮತ್ತು ಪ್ರೊಪೆನಾಲ್ ಇರುವ ಕ್ರಿಯಾಗುಂಪನ್ನು ಹೆಸರಿಸಬೇಕು. ಆಮೇಲೆ 21ನೇ ಪ್ರಶ್ನೆ, ಪರ್ಯಾಪ್ತ ಕಾರ್ಬೋಹೈಡ್ರಾಟ್ಸ್ ಮತ್ತು ಅಪರ್ಯಾಪ್ತ ಕಾರ್ಬೋಹೈಡ್ರಾಟ್ಸ್ ಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂದಾರ. ಅದು ವ್ಯತ್ಯಾಸವನ್ನು ತಿಳಿಸಬೇಕು. 3 ಅಂಕದ 3 ಪ್ರಶ್ನೆಗಳಿವೆ ಇಲ್ಲಿ. 22ನೇ ಪ್ರಶ್ನೆ ಅಂದ್ರೆ ಲೋಹದ ಹಬೆಯ ಚಿತ್ರವನ್ನು ಕೇಳಿದ್ದಾರೆ. ಆ ಲೋಹದ ಚೂರು ಮತ್ತು ಹೈಡ್ರೋಜನ್ ಅನ್ನು ಗುರುತಿಸಬೇಕು. ಇಲ್ಲಿ ಸರಿಯುದ್ದಗಿಸುವ ರಾಸಾಯನಿಕ ಸಮೀಕರಣಗಳಿವೆ. ನೈಸರ್ಗಿಕ ಅನಿಲದ್ದು, ಪೊಟ್ಯಾಸಿಯಂ, ಲೋಹ ಮತ್ತು ತಾಮ್ರ ಸಲ್ಫೇಟ್ ಕೇಳಿದ್ದಾರೆ. ಅದರ ಬಗ್ಗೆ ತಿಳಿಸಬೇಕು. 24ನೇ ಪ್ರಶ್ನೆ, NaOH ಮತ್ತು CaOH2 H2 ಮತ್ತು CH-Cl2 ವಸ್ತುಗಳ ನಡುವೆ ನಿಮಗೆ ನೀಡಲಾಗಿದೆ. ಯಾವ ವಸ್ತುವನ್ನು ಆಯ್ಕೆ ಮಾಡಿಕೊಂಡು ತಿಳಿಸಬೇಕು. ಉಪಯೋಗಗಳು ಅಂತ ನೀವು ಬರೀಬೇಕು. 25ನೇ ಪ್ರಶ್ನೆ, ಎ ಸಲ್ಫೈಡ್ ಅದುರಿನಿಂದ ಸತುವಿನ ಉದ್ಧರಣೆಯನ್ನು ವಿವರಿಸಿ ಅಂದಾರ. ಅನ್ನು ವಿವರಣೆ ಮಾಡಬೇಕು. ಬಿ ಪ್ರಶ್ನೆ, ಎಲೆಕ್ಟ್ರಾನ್ಗಳು ವರ್ಗಾವಣೆಯೊಂದಿಗೆ ಸೋಡಿಯಂ ಕ್ಲೋರೈಡ್ ಅಣುವಿನನ್ನು ಉಂಟು ಮಾಡುತ್ತದೆ. ಅದನ್ನೊಂದು ಮಾಡಬೇಕು. ಸಿ ಒಳಗ ವಿಜ್ಞಾನ ಕೇಳಿದ ಜೀವ ವಿಜ್ಞಾನ ಇದೆ. 26ನೇ ಪ್ರಶ್ನೆ, ಪ್ಲಾಸ್ಟಿಡಿಯಂ ನಲ್ಲಿ ಸಂತಾನೋತ್ಪತ್ತಿಯ ಕ್ರಿಯೆ ಯಾವುದು, ಬಹುವಿದಳನ. ಪೆರುವೈಟ್ ಅಂತ ಲ್ಯಾಕ್ಟಿಕ್ ಆಮ್ಲ ಅಂತ ಬರೀಬೇಕು. 28ನೇ ಪ್ರಶ್ನೆ, ಸ್ತ್ರೀ ಸಂತಾನೋತ್ಪತ್ತಿಯನ್ನು ಕೊಟ್ಟಿದಾರ. ಅದ್ರೊಳಗಿನ ಚಿತ್ರೊಳಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಅಲ್ಲಿ ವಿವರಣೆ ಮಾಡಿ ಬರೀಬೇಕು. ಆಪ್ಷನ್ ಎ. ಆಪ್ಷನ್ ಸಿ. 29ನೇ ಪ್ರಶ್ನೆ, ತೆರೆದ ಪತ್ರದ ಹಂತದ ಚಿತ್ರವನ್ನು ಬರೀರಿ ಅಂದಾರ. ಅದನ್ನ ಬರೀಬೇಕು ನೀವು. 30ನೇ ಪ್ರಶ್ನೆ, ಲೈಂಗಿಕ ಸಂತಾನೋತ್ಪತ್ತಿಯು ಹೆಚ್ಚು ಭಿನ್ನತೆಗಳನ್ನು ಉಂಟು ಮಾಡುತ್ತದೆ ಏಕೆ ಅಂತ ಕೇಳಿದಾರ. 31ನೇ ಪ್ರಶ್ನೆ, ಜೈವಿಕ ವಿಘಟನೆಯವಲ್ಲದ ವಸ್ತುಗಳ ಬಳಕೆಯು ಮಿತಿಗೊಳಿಸಬೇಕು ಏಕೆ ಅಂತ ಕೇಳಿದಾರ. ಮತ್ತು ಓಜೋನ್ ಪದರವು ಹೇಗೆ ಉಂಟಾಗಿದೆ, ಅದರ ರಕ್ಷಣೆ ಅಗತ್ಯವಾಗಿದೆ ಏಕೆ ಅಂತ ಕಾರಣ ಕೊಡಬೇಕು. 33ನೇ ಪ್ರಶ್ನೆ, ದ್ವಿತಳೀಕರಣದಿಂದ ಕೇಳಿರುವಂತಹ ಪ್ರಶ್ನೆ ಇದು. ಮತ್ತು 34ನೇ ಪ್ರಶ್ನೆ, ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧಾರಣೆ ಹೇಗೆ ಆಗುತ್ತದೆ ಅಂತ ಕೇಳಿದಾರೆ. ಆ ಲಿಂಗ ನಿರ್ಧಾರಣೆ ಬಗ್ಗೆ ನೀವು ತಿಳಿಸ್ಬೇಕು. 35ನೇ ಪ್ರಶ್ನೆ, ಅನುವಂಶ ಪಾಠದಿಂದ ಕೇಳಿರುವಂತಹ ಪ್ರಶ್ನೆ ಇದು. 36ನೇ ಪ್ರಶ್ನೆ, ಪರಕೀಯ ಪರಾಗಸ್ಪರ್ಶ ಎಂದರೇನು, ನಿಷೇಚನ ನಂತರ ಹೂವಿನಲ್ಲಿ ಆಗುವ ಬದಲಾವಣೆಗಳನ್ನು ತಿಳಿಸಬೇಕು. 37ನೇ ಪ್ರಶ್ನೆ, ಮೆದುಳಿನ ತೆಗೆದುಕೆ ಅದರ ಮಹಾಮಸ್ತಿಷ್ಕ ಮತ್ತು ಅನುಮಸ್ತಿಷ್ಕವನ್ನು ಗುರುತಿಸಬೇಕು. 38ನೇ ಪ್ರಶ್ನೆ, ಸಣ್ಣ ಕಣ್ಣು ಜರುಗುವ ಜೀರ್ಣಕ್ರಿಯೆ ಪ್ರಕ್ರಿಯೆಯನ್ನು ತಿಳಿಸಿ ಎಂದಾರ. ಇಮ್ಮಡಿ ಪರಿಚಲನೆ
ರಕ್ತ ಪರಿಚಲನೆ ಪ್ರಾಮುಖ್ಯತೆಯನ್ನು ತಿಳಿಸಬೇಕು. ಜೈಲಮ್ ಅಂಗಾಂಶ ಮತ್ತು ಫ್ಲೋಯಮ್ ಅಂಗಾಂಶಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸ್ಬೇಕು. ನೀವು ಅದು ತಿಳಿಸಿದ್ರೆ ನಿಮಗ 5 ಅಂಕಗಳು ದೊರೀತಾವ.